ನೋಡಿ, ರೌಡಿ ಶೀಟರ್ ಸೈಲೆಂಟ್ ಸುನಿಲನ ಫೋಟೋವನ್ನು ಬಳಸ್ಕೊಂಡು ಲಕ್ಷ ಲಕ್ಷ ಸುಲಿಗೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಈಗ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ನಾನು ಸೈಲೆಂಟ್ ಸುನಿಲನ ಸ್ನೇಹಿತ, ಆತ್ಮೀಯ ಅಂತ ಹೇಳ್ಕೊಂಡು ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಆ್ಯಕ್ಚುಲಿ ದುಡ್ಡು ವಸೂಲಿ ಮಾಡಿರೋದು ಏನು ಕತೆ ಅಂತ ನೋಡೋಣ. ಸೈಲೆಂಟ್ ಸುನಿಲ್ ಜೊತೆಗೆ ತೆಗೆಸ್ಕೊಂಡಿದ್ದ ಒಂದು ಫೋಟೋವನ್ನು ಕಳಿಸಿ ಧಮಕಿ ಹಾಕಿರೋದು. ಕಿಡ್ನ್ಯಾಪ್ ಮಾಡಿ ಹಲ್ಲೆ ನಡೆಸಿ 4 ಕೋಟಿ ನೀಡುವಂತೆ ಧಮಕಿ ಹಾಕಿದ್ದಾನೆ ಒಬ್ಬ ವ್ಯಕ್ತಿ. ಬೆಂಗಳೂರಿನಲ್ಲಿ ಸಿಸಿಬಿ ಅಧಿಕಾರಿಗಳು 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ನೋಡಿ, ಆರೋಪಿ ದೀಪಕ್, ಇವನೇ, ಈ ದೀಪಕ್ ಅನ್ನೋನೇ ಸೈಲೆಂಟ್ ಸುನಿಲನ ಫೋಟೋವನ್ನು ಬಳಸಿರೋದು. ಇವನೇನು ಮಾಡಿದ್ದಾನೆ, ಇವನ ಹತ್ರ ಯಾರೋ ಒಬ್ಬ ಲಕ್ಸಂದ್ರದ ರವಿ ಅನ್ನೋನು 13 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಂತೆ. ರವಿ ಅನ್ನೋನು ದೀಪಕ್ ಹತ್ರ 13 ಲಕ್ಷ ಸಾಲ ಪಡೆದಿದ್ದ. ಆದರೆ ಹೇಳಿದ ಸಮಯಕ್ಕೆ ಸರಿಯಾಗಿ ಅವನು ದುಡ್ಡು ಕೊಟ್ಟಿಲ್ಲ ಅಂತ 13 ಲಕ್ಷಕ್ಕೆ 63 ಲಕ್ಷ ವಸೂಲಿ ಮಾಡಿದ್ದಾನೆ. ಸುನಿಲ್ ಫೋಟೋ ತೋರಿಸ್ಬಿಟ್ಟು 13 ಲಕ್ಷಕ್ಕೆ 63 ಲಕ್ಷ, ಹೆಚ್ಚು ಕಡಿಮೆ 4 ಪಟ್ಟು ದುಡ್ಡು ವಸೂಲಿ ಮಾಡಿರೋದು. ಆದರೆ ಈ ವಿಚಾರವಾಗಿ ಸೈಲೆಂಟ್ ಸುನಿಲ್ನ ವಿಚಾರಣೆ ಮಾಡಿದ್ರು ಪೊಲೀಸರು. ಆಗ ಇವನು ಯಾರು ಅಂತಲೇ ಗೊತ್ತಿಲ್ಲ, ಈತ ಪರಿಚಯನೇ ಇಲ್ಲ ಈ ದೀಪಕ್ ಅನ್ನೋ ನನಗೆ. ಎಲ್ಲೋ ಯಾವಾಗಲೋ ಯಾವುದೋ ಒಂದು ಫಂಕ್ಷನ್ನಲ್ಲೋ ಯಾವುದೋ ಕಾರ್ಯಕ್ರಮದಲ್ಲೋ ಒಂದು ಫೋಟೋ ತೆಗೆಸ್ಕೊಂಡಿರ್ತಾರೆ. ಫೋಟೋ ತೆಗೆಸ್ಕೊಂಬಿಟ್ಟು ನಾವಿಬ್ಬರು ತುಂಬ ಕ್ಲೋಸು, ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಸುನಿಲ್ಗೆ ಹೇಳ್ತೀನಿ ಅಂತೆಲ್ಲ ಹೇಳಿ ಈ ಥರ 13 ಲಕ್ಷಕ್ಕೆ 63 ಲಕ್ಷ ವಸೂಲಿ ಮಾಡಿದ್ದಾರೆ.